ಬಾಯಿಗಿಟ್ರೆ ಕರುಮ್ ಕುರುಮ್ ಅನ್ನೋ ಸ್ನ್ಯಾಕ್ಸು ಎಲ್ಲ ಮನೇಲಿರೋ ಐಟಮು. ಅಯ್ಯೋ, ಇದ್ರಲ್ಲಿ ಮಾಡ್ಬೋದಾ ಈ ಥರ ಸ್ನ್ಯಾಕ್ಸು? ನಾವೆಲ್ಲ ಅದು ಬರೀ ತಿಂಡಿ ಅಂದ್ಕೊಂಡ್ವಲ್ಲ. ಅದೇ ತಿಂಡಿ ಉಪಯೋಗಿಸ್ಕೊಂಡು ನಾನು ಸ್ನ್ಯಾಕ್ಸ್ ಮಾಡಿದ್ದೀನಿ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಸೈ ಎಷ್ಟು ಗರ್ಗರಿಯಾಗಿದೆ ನೋಡಿ. ಒಂದು ತಿನ್ನೋ ಜಾಗದಲ್ಲಿ ಎಲ್ಲರೂ ಒನ್ಸ್ ಮೋರ್ ಒನ್ಸ್ ಮೋರ್ ಇನ್ನೊಂದು ಅಂತಾರೆ. ಸೊ ಯಮ್ಮಿ ಆಗಿರೋ ಸ್ನ್ಯಾಕ್ಸು ಯಾವುದ್ರಲ್ಲಿ ಮಾಡಿದ್ದೀನಿ ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಾ. ಇದರಲ್ಲೂ ಮಾಡ್ಬೋದಾ ಅಂತ. ಸಖತ್ ಡೆಲಿಷಿಯಸ್ ಆಗಿರುತ್ತೆ. ಬಾಯಿಗಿಟ್ರೆ ಒಳ್ಳೆ ರುಚಿ, ಒಳ್ಳೆ ಸ್ವಾದ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಉಪ್ಪಿಟ್ಟಿನ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಪರವಾಗಿಲ್ಲ ತೊಗೊಳ್ಬೋದು. ಇದನ್ನು ಇನ್ನೊಂದು ಆಪ್ಷನ್ನು ಹೇಳ್ತೀನಿ. ಯಾವ ತಿಂಡಿ ಮಿಕ್ಕಿದ್ರೆ ಇದನ್ನು ಮಾಡ್ಬೋದು ಅಂತಲೂ ಹೇಳ್ತೀನಿ ಈ ಸ್ನ್ಯಾಕ್ಸ್. ಅದಕ್ಕೆ 1 ದಪ್ಪ ಗಾತ್ರದ ಆಲೂಗೆಡ್ಡೆ 2 ಈಕ್ವಲ್ ಮೆಷರ್ಮೆಂಟ್ ತೊಗೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಈಗಾಗಲೇ 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ತರಿಯಾಗಿ. ಉಪ್ಪನ್ನ ನಾನು ಆಮೇಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮಿಕ್ಕಿರೋ ತಿಂಡೀಲಿ ನೀವು ಇದನ್ನು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೂ ಗೊತ್ತಾಗಲ್ಲ ಇದು ಯಾವುದರಿಂದ ಮಾಡಿದ್ದೀರಾ ಅಂತ ನೀವು. ಸೊ ಇದನ್ನು ತರಿಯಾಗಿ ರುಬ್ಕೊಂಡು ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ 1 ಕಪ್ ರವೆ, 1 ಕಪ್ ಆಲೂಗೆಡ್ಡೆ, 1 ಕಪ್ ನೀರು. ಓಕೆನಾ? 2 ಕಪ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಕೊನೆಗೆ ಉಪ್ಪು ಹಾಕೋಣ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಗಂಧದ ಥರ ರುಬ್ಕೊಳ್ಬೇಕು. ನಾನಿಲ್ಲಿ ಹಸಿ ಆಲೂಗೆಡ್ಡೆನ ಸಿಪ್ಪೆ ಎರೆದು ತೊಳೆದು ಹೆಚ್ಚಾಕೊಂಡಿದ್ದೀನಿ. ಸೊ ಇದನ್ನು ಬೇಯಿಸ್ಕೊಂಡಿಲ್ಲ ನಾನು. ನೋಡಿ ಎಷ್ಟು ಸ್ಮೂತು ಶ್ರೀಗಂಧದ ಥರ ಇರಬೇಕು ನಮಗೆ ಈ ಪೇಸ್ಟು. ಇಲ್ಲಿ ನಾನು 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಹೇಳ್ತೀನಿ, 2 ಕಪ್ ನೀರು, 1 ಕಪ್ ರವೆ, 1 ಕಪ್ ಆಲೂಗೆಡ್ಡೆ ಮತ್ತು 2 ಟೀ ಸ್ಪೂನ್ ಅಚ್ಕಾರದ ಪುಡಿ. ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಆಡಬೇಕಾದ್ರೆ ಆ ಬ್ಯಾಟರ್ಗೆ ನಾನು ಉಪ್ಪು ಹಾಕಿರಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದೇ ಒಂದು ರೆಡ್ ಚಿಲ್ಲಿನ ನಾನು ಫ್ಲೇಕ್ಸ್ ಇರಲಿಲ್ಲ ನನ್ನ ಹತ್ರ. ನನಗೆ ಫ್ಲೇಕ್ಸ್ ಇದ್ದಾಗ ಲುಕ್ಕು ಚೆನ್ನಾಗಿರುತ್ತೆ, ಟೇಸ್ಟು ಸಿಗುತ್ತೆ. ಮಧ್ಯೆ ಇದು ಕೆಂಪು ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ಒಂದೇ ಒಂದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದೀಲಿ. ಇದು ಕುದ್ದಾಗ ನಮ್ಮ ಬ್ಯಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಸೂಪರಾಗಿ ಇದೊಂದು ಕುದಿಗೋಸ್ಕರ ಕಾಯ್ತಾ ಇರೋಣ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಹೇಮಾ ನಾಗರಾಜ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೊಂದು ಕುದಿಗೆ ಕಾಯೋಣ. ಸೊ ಸಂಜೆ ಟೈಮ್ಗೆ ಕಾಫಿ ಟೀಗೆ ಮನೇಲಿ ಏನೂ ಇಲ್ಲ, ಏನೋ ಸ್ಪೆಷಲಾಗಿ ತಿನ್ನಬೇಕು, ಡಿಫ್ರೆಂಟಾಗಿ ತಿನ್ನಬೇಕು, ಯಮ್ಮಿ ಆಗಿರಬೇಕು ಅಂದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ. ಇದರಲ್ಲೊಂದು ಸೀಕ್ರೆಟ್ ಇದೆ, ನೀವೇ ಆಶ್ಚರ್ಯ ಪಡ್ತೀರಾ. ಹೇಮಾ ಹೌದಾ ಅಂತ. ಹೌದೇ, ಈಗ ಹೇಳ್ತೀನಿ ಇದೆಯಾ ಸೀಕ್ರೆಟ್ನ. ಇದನ್ನು ಸ್ವಲ್ಪ ಲಮ್ಸ್ ಆಗದಿರಂಗೆ, ಗಂಟಾಗದಿರಂಗೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸೋಣ. ಈಗಾಗಲೇ ನಮ್ಮ ರವೆ ದೋಸೆ ಬ್ಯಾಟರ್ಗಾಗಿದೆ. ಸೊ ಜಾಸ್ತಿ ಹೊತ್ತು ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಮತ್ತು ಗಂಟಾಗಬಾರ್ದು, ಅದಷ್ಟೇ ಬೇಕಾಗಿರೋದು ನಮಗೆ. ಯಮ್ಮಿಯಾಗಿ ಎಕ್ಸಲೆಂಟ್ ಆಗಿರೋ ರೆಸಿಪಿನ ನಿಮ್ಮ ಮನೇಲೆಲ್ಲ ಇವತ್ತು ಸಂಡೇ ಟ್ರೈ ಮಾಡಿ. ಸಾಯಂಕಾಲ ಕಾಫಿ ಟೀಗೆ ಮಾಡಿ ಮಸ್ತ್ ಮಜಾ ಮಾಡಿ. ನಿಮ್ಮ ಕಮೆಂಟ್ಸ್ನ ನನಗೆ ಹಾಕಿ, ಯಾವ ರೀತಿ ಇತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು 2 ನಿಮಿಷ ಆಗಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ 1 ಚಮಚ ಎಣ್ಣೆ ಹಾಕಿದ್ದೀನಿ, ಸೊ ದಟ್ ಅದು ಸುತ್ತ ಅಂಟ್ಕೊಂಡಿರೋದೆಲ್ಲ ಬಿಟ್ಟುಬಿಡಲಿ ಅಂತ. ಸೊ 2 ನಿಮಿಷ ಮುಚ್ಚಿಬಿಡೋಣ. ಟೋಟಲಾಗಿ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಓಕೆನಾ? ಈಗ ನಾನೊಂದು ಪ್ಲೇಟ್ನ ಗ್ರೀಸ್ ಮಾಡ್ಕೊಳ್ತೀನಿ. ನೋಡಿ 2 ನಿಮಿಷ ತೆಗ್ದು ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ನೋಡಿ ಕೈಗೆ ಒದ್ದೆ ಮಾಡಿಕೊಂಡು ನೋಡಿ ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ನಮ್ಮದು ರೆಡಿ ಇದೆ. ನಮ್ಮ ಏನಿದೆ ಸ್ನ್ಯಾಕ್ಸ್ಗೆ ಹಿಟ್ಟು ಅದು ಪರ್ಫೆಕ್ಟಾಗಿ ರೆಡಿ ಇದೆ. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಹಾರಾಕೊಳ್ಳೋಣ. ಇದನ್ನು ನಿಮ್ಗೆ ನಾನು ಅರ್ಜೆಂಟಾಗಿ ತಿನ್ನಬೇಕು ಅಂದರೆ ಫ್ರೀಝರಲ್ಲಿ ಇಟ್ಬಿಡಿ ಒಂದು 10 ನಿಮಿಷ. ಇಲ್ಲಪ್ಪ ನಮಗೆ ಟೈಮ್ ಇದೆ ಅಂತಂದರೆ ಮಧ್ಯಾಹ್ನ ಅಡುಗೆ ಆದಮೇಲೆ ಇದನ್ನೆಲ್ಲ ಮಾಡಿಟ್ಬಿಡಿ. ಈವ್ನಿಂಗ್ ಕಾಫಿ ಟೈಮ್ಗೆ ಸೂಪರಾಗಿ ರೆಡಿಯಾಗೋಗುತ್ತೆ. ಸೊ ಇದನ್ನು ಸ್ಕ್ವೇರ್ ಆಕಾರಕ್ಕೆ ಯಾವ ಸರ್ಕಲ್ಲೋ, ಡೈಮಂಡೋ, ಕೋನೋ ಯಾವ್ದು ಶೇಪ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಇದು ಚೆನ್ನಾಗಾಗಲಿ. ನಮ್ಮ ಮೈಸೂರು ಪಾಕು ಹೆಂಗೆ ಸ್ಲೈಸಸ್ ಮಾಡ್ತೀವಿ ಆ ಥರ ಸ್ಲೈಸಸ್ ಮಾಡಿ ಇಟ್ಬಿಡೋಣ. ನೋಡಿ ಈ ಥರ. ನಿಮ್ಮ ಮನೇಲಿ ಉಪ್ಪಿಟ್ಟೆಲ್ಲ ಮಿಕ್ಕಿರುತ್ತೆ ಅಲ್ವ ರೀ? ಕಾನ್ಕ್ರೀಟ್ ಅಂತ ಕೆಲವ್ರು ತಿನ್ನಲ್ಲ ಅಲ್ವಾ? ಅದನ್ನು ನಾನು ರವೆನ ಮಿಕ್ಸಿಗೆ ಹಾಕ್ಕೊಂಡಲ್ಲ, ಆ ಜಾಗದಲ್ಲಿ ಉಪ್ಪಿಟ್ಟು ಹಾಕ್ಬಿಟ್ಟು ಅದಕ್ಕೆ 1 ಆಲೂಗೆಡ್ಡೆ ಹಾಕ್ಕೊಳ್ಳಿ. ಇದೇ ರೆಸಿಪಿ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ರೆಡಿಯಾಗಿದೆ ನಮ್ಮದು. ಸೂಪರಾಗಿ ರೆಡಿಯಾಗಿದೆ ಅಲ್ಲ. ನಾನು ಹೇಳಿದ್ನಲ್ಲ ಸೀಕ್ರೆಟ್ ಹೇಳ್ತೀನಿ ಅಂತ. ಮಿಕ್ಕಿರೋ ಉಪ್ಪಿಟ್ಟಲ್ಲಿ ಸೇಮ್ ರೆಸಿಪಿ. 1 ಆಲೂಗೆಡ್ಡೆ ಹಾಕಬೇಕು ಮಿಕ್ಸಿಗಷ್ಟೇ. ಈಗ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಯಾವುದಾದ್ರೂ ತೊಗೊಳ್ಳಿ. ಸೊ ಇದನ್ನು ಚೆನ್ನಾಗಿ ಕೋಟ್ ಮಾಡ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡೋಣ. ಇಲ್ಲಪ್ಪ ನಾವು ಡಯಟ್ ಮಾಡ್ತಾಯಿದ್ದೀವಿ, ನಾವು ಜಾಸ್ತಿ ಎಣ್ಣೆ ತೊಗೊಳ್ಳೋಲ್ಲ ಅಂದರೆ ಶಾಲೋ ಫ್ರೈ ಮಾಡ್ಕೊಳ್ಳಿ, ಮುಗ್ದೇ ಹೋಯಿತು. ಸೊ ಉಪ್ಪಿಟ್ಟು ಮಿಕ್ಕಿದ್ರೆ ಈ ಥರ ಟ್ರೈ ಮಾಡಿ. ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಏನನ್ನಿಸ್ತು ಅಂತಲೂ ಹಾಕಿ. ನೀವೇನಾದ್ರು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಅದು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ಈ ಥರನೂ ಇದೆ ಅಂತ. ಸೊ ಸೂಪರಾಗಿ ನಮ್ಮ ಕೋಟಿಂಗ್ ಎಲ್ಲ ರೆಡಿಯಾಗಿದೆ. ನಾನಿಲ್ಲಿ 2-3 ಚಮಚ ಎಣ್ಣೆ ಅಷ್ಟೇ ಹಾಕಿರೋದು. ತುಂಬ ಡೀಪ್ ಫ್ರೈ ಮಾಡ್ತಿಲ್ಲ. ದಿಸ್ ಆಲ್ಮೋಸ್ಟ್ ಶಾಲೋ ಫ್ರೈ ಅಂತಲೇ ಹೇಳ್ಬೋದು. ಸೊ ಸೂಪರಾಗಿದೆ. ಇದಕ್ಕೊಂದು ಚಿಲ್ಲಿ ಸಾಸೋ, ಟೊಮೆಟೊ ಸಾಸೋ, ಯಾವುದಾದ್ರು ಚಟ್ನಿನೋ ಸೂಪರಾಗಿರುತ್ತೆ. ಕಾಫಿ ಟೀ ಜೊತೆ ವಾವ್, ಅಮೇಝಿಂಗ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ.
ಸೊ ರವೆ ಬದಲು ನೀವೇನು ಹಾಕಕ್ಕೆ ಟ್ರೈ ಮಾಡ್ತೀರಾ ಅಂತ ನಾನು ಹೇಳಿ. ಎಷ್ಟೋ ಮನೇಲಿ ಉಪ್ಪಿಟ್ಟು ಮಿಕ್ಬಿಡುತ್ತೆ ಅಲ್ವಾ? ಬೆಳಗ್ಗೆ ಉಪ್ಪಿಟ್ಟು ಮಾಡಿರ್ತೀವಿ, ಮಧ್ಯಾಹ್ನ ಮುಗ್ಬಿಡುತ್ತೆ ಅಥವಾ ಸಾಯಂಕಾಲ ಮಿಕ್ಬಿಡುತ್ತೆ ಉಪ್ಪಿಟ್ಟು. ಸೊ ಅದನ್ನು ಈ ಥರ ಮಾಡಿಕೊಡಿ. ಸೊ ಉಪ್ಪಿಟ್ಟು ವೇಸ್ಟ್ ಆಗ್ತಿದ್ರೆ ಯಾರೂ ತಿನ್ನಲ್ಲ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ. ಅವ್ರಿಗೆ ಗೊತ್ತಾಗಲ್ಲ ಇದು ಉಪ್ಪಿಟ್ಟಿಂದ ಮಾಡಿರೋದು ಅಂತ. ಉಪ್ಪಿಟ್ಟು ಖಾಲಿ ಆಯಿತು, ಹೊಸ ರುಚಿನೂ ಕಂಡಿಡ್ದಂಗಾಯಿತು. ಮಕ್ಕಳಿಗೆಲ್ಲ ಇಷ್ಟನೂ ಆಗೋಯಿತು. ನೋಡಿ ಇದನ್ನು ಡೀಪ್ ಫ್ರೈ ಮಾಡಿ ಟೊಮೆಟೊ ಸಾಸ್ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಎಲ್ಲ ಮನೇಲಿರೋ ಐಟಮ್ಸು. ಆಲೂಗಡ್ಡೆ ಇರುತ್ತೆ, ರವೆ ಇರುತ್ತೆ, ಎಣ್ಣೆ ಇರುತ್ತೆ, ಜೀರಿಗೆ ಇರುತ್ತೆ ಅಲ್ವಾ? ಕೊಂಡ್ಕೊಂಡು ಬರೋದು ಯಾವುದೂ ಇಲ್ಲ. 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಗಿದೇ ಹೋಯ್ತು ಅಲ್ವಾ? ಒಂದು ತಿಂಡಿ ವೇಸ್ಟ್ ಆಗೋ ಜಾಗದಲ್ಲಿ ಅದ್ಭುತವಾದ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಒಂದು ಕ್ಲೋಸಪ್ ವ್ಯೂ ಹಾಕ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ಸಖತ್ ಕ್ರಿಸ್ಪಿಯಾಗಿದೆ, ಸಖತ್ ಟೇಸ್ಟಿಯಾಗಿದೆ, ಯಮ್ಮಿ ಆಗಿದೆ, ಎಕ್ಸಲೆಂಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಕ್ಲೋಸಪ್ ವ್ಯೂ ಒಂದ್ಸಲ ನೋಡ್ಕೊಂಬನ್ನಿ. ನಿಮ್ಗೇನು ಅನಿಸ್ತಾ ಅಂತ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ ನನಗೆ ಹಾಕಿ. ಓಕೆನಾ? ಸೂಪರಾಗಿದೆ ರೀ, ನಿಜವಾಗ್ಲೂ ಹೇಳ್ತೀನಿ. ಚಿಲ್ಲಿ ಸಾಸು, ಚಟ್ನಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಹೀಗೆ ತಿನ್ಬೋದು. ಉಪ್ಪು, ಖಾರ, ಹುಳಿ ಎಲ್ಲ ಇದೆ ಇದರಲ್ಲಿ. ಸೊ ಇನ್ನೂ ಬೇಕು ನಾವು ಜಾಸ್ತಿ ಸ್ಪೈಸಸ್ ತಿಂತೀವಿ ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ನಲ್ಲ ಅದೇ ಜಾಗದಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಓಕೆನಾ? ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡಲಾ? ಸೂಪರಾಗಿರೋ ಒಂದು ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡಿದ್ದೀನಿ. ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.